ಬೇಕು, ನೇಗಿಲ ಗೂಡಲು ಮಾಹಿತಿಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದ ನಾನು ಭಾಗೀರಥಿ. ಇಂದು ನಾನು ರೈತರಿಗೆ ಒಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಆ ವಿಷಯ ಏನಂದ್ರೆ ಮಣ್ಣಿನ ಪರೀಕ್ಷೆ. ಮಣ್ಣಿನ ಪರೀಕ್ಷೆ ಸ್ವಲ್ಪ ಜನಕ್ಕೆ ರೈತರಿಗೆ ಗೊತ್ತು, ಹೇಗೆ ಯಾವ ಥರ ಮಣ್ಣಿನ ಪರೀಕ್ಷೆ ಮಾಡಿದ್ರೆ ಆ ಥರ ಲಾಭವನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಇನ್ನೂ ಸ್ವಲ್ಪ ಜನರಿಗೆ ಗೊತ್ತಿಲ್ಲ, ಅಂದರೆ ಗೊತ್ತಿಲ್ಲ ಅನ್ನೋಕ್ಕಿಂತಲೂ ಗೊತ್ತಿದ್ದು ಅದನ್ನು ಹೇಗೆ ಮಾಡಬೇಕಂತ ಗೊತ್ತಿಲ್ಲ. ಅಂಥ ಜನರ ಆ ಉದ್ದೇಶದಿಂದ ನಾವು ಇವತ್ತು ಈ ರೈತರ ಮಣ್ಣಿನ ಪರೀಕ್ಷೆ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಪ್ಪ ಅಂದರೆ ಈಗ ರೈತರು ಏನು ಮಾಡಬೇಕಂದ್ರೆ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಭೂಮಿಯಲ್ಲಿ ಹೋಗಿ ಅಂದರೆ 4 ಕಡೆ ಮೂಲೆಯಲ್ಲಿ ತೆಗೆದುಕೊಳ್ಬೇಕು. ಮಣ್ಣನ್ನು ತೆಗೆದುಕೊಂಡು ಎಲ್ಲಿ ತೆಗೆದುಕೊಳ್ಬಾರ್ದಂದ್ರೆ ನೀರಾಂಶ ಎಲ್ಲಿ ಇರ್ತೈತಲ್ಲ ಅಲ್ಲಿ ತೆಗೆದುಕೊಳ್ಬಾರ್ದು, ಮತ್ತು ಗಿಡಗಳ ತಳಗಡೆ ತೆಗೆದುಕೊಳ್ಬಾರ್ದು, ಬದಿಯಲ್ಲಿ ತೆಗೆದುಕೊಳ್ಬಾರ್ದು, ತಿಪ್ಪೆ ಗೊಬ್ಬರ ಅಂತ ಮಾಡಿರ್ತೀರ ಹೊಲದಲ್ಲಿ ಅಲ್ಲಿ ಮಾತ್ರ ತೆಗೆದುಕೊಳ್ಬಾರ್ದು. ಅದನ್ನ ಬಿಟ್ಟು ಈಗ ನಾವು ಒಂದು 4-5 ಮೂಲೆ ಕಡೆಯನ್ನ ತೆಗೆದುಕೊಂಡು ಎಷ್ಟು ಅಡಿ ತಗೋಬೇಕಂದ್ರೆ 1.5 ಅಡಿಯನ್ನ ತೆಗೆದುಕೊಂಡು ಅದನ್ನ ಒಂದು ಚೀಲಲ್ಲಿ ಅಥವಾ ಪ್ಲಾಸ್ಟಿಕ್ ಇರ್ತಾವಲ್ಲ ಅಂತ ಚೀಲಲ್ಲಿ ಹಾಕಿ ಅದನ್ನ ಎಲ್ಲ ಸರ್ಕಲ್ ಥರ ಮಾಡಿ ಆಮೇಲೆ ಅದನ್ನು ಪ್ಲೇಸ್ ಆಕಾರ ಮಾಡಿ ನಿಮ್ಮ ಅಪೋಸಿಟ್ ಇರುವನ್ನ ತೆಗೆದುಹಾಕಿಬಿಡ್ಬೇಕು. ತೆಗೆದುಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಮತ್ತೆ ಅದೇ ಥರ ಪ್ಲೇಸ್ ಆಕಾರದಲ್ಲಿ ಮಾಡಿ ಮತ್ತೆ ತೆಗೆದುಹಾಕಿ ಹಾಗೆ 2 ಬಾರಿಯನ್ನು ಮಾಡಿ ಆಮೇಲೆ 500 ಗ್ರಾಮನ್ನು ನಾವು ಒಂದು ಪ್ಲಾಸ್ಟಿಕ್ಕಲ್ಲಿ ಹಾಕಿ ಅದರ ನಿಮ್ಮ ಹೆಸರು, ನಿಮ್ಮ ಜಮೀನಿನ ಸರ್ವೆ ನಂಬರು, ಮತ್ತು ಯಾವ ಬೆಳೆಯನ್ನು ಬೆಳೆದಿರಾ, ಹಿಂದೆ ಯಾವ ಬೆಳೆಯನ್ನು ಬೆಳೆದಿದ್ದೀರಾ, ಇನ್ನು ಮುಂದೆ ಯಾವ ಬೆಳೆ ಬೆಳಿಬೇಕಂತ ಅನ್ಕೊಂಡಿರಾ ಅದನ್ನು ಬರೆದು ದಿನಾಂಕವನ್ನು ಹಾಕಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಸಮೀಪದಲ್ಲಿರುವ KVK ರೈತ ಕೇಂದ್ರ ಸಂಪರ್ಕ ಹಾಗೂ ರೈತ ಕೇಂದ್ರ ಇಲಾಖೆಗಳ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಇಂಥ ಎಲ್ಲ ಕಡೆಯಲ್ಲಿ ಮಣ್ಣಿನ ಪರೀಕ್ಷೆ ಮಾಡ್ತಿದ್ದಾರೆ. ಇದು ಮಾಡೋದು ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಭೂಮಿಯಲ್ಲಿ ನೋಡು ಒಬ್ರು ರೈತರು ಹೇಳ್ತಿರ್ತಾರೆ, ನಾ ಎಲ್ಲ ತಂದೇನ್ರಿ, ಸರಿಯಾಗಿ ಬೀಜ ತಂದೇನಿ, ಸರಿಯಾಗಿ ಸೀಡ್ಲಿಂಗ್ಸ್ ತಂದೇನಿ, ಅಂದ್ರೆ ಸಸ್ಯಗಳನ್ನು ತಂದೇನಿ, ಬಟ್ ಸರಿಯಾಗಿ ನಂಗೆ ಬೆಳೆ ಬರ್ತಾ ಇಲ್ಲ, ಅಂದ್ರೆ ಆದಾಯ ಬರ್ತಾ ಇಲ್ಲ. ಏನು ಸಮಸ್ಯೆ ಐತಿ? ಸಮಸ್ಯೆ ನಾವು ಹಾಕೋದ್ರಾಗ ಸಮಸ್ಯೆ ಇಲ್ಲ. ಫಸ್ಟ್ ನಾವು ಅಲ್ಲಿ ಮಣ್ಣಿನಿಂದನೇ ನಮ್ಮ ಎಲ್ಲ ಸಿಗ್ತದೆ ಅಂದಮೇಲೆ ಮಣ್ಣಿನ ನಾವು ಪರೀಕ್ಷೆ ಮಾಡಿಸ್ಬೇಕು. ಉದಾಹರಣೆಗೆ ಈಗ ಮನುಷ್ಯಗೆ ಆರಾಮಿರಲ್ಲ, ಅವೆಲ್ಲಿ ಯಾರ ಕಡೆ ಹೋಗ್ತಾನೆ? ಡಾಕ್ಟರ್ ಕಡೆ ಹೋಗ್ತಾನೆ. ಹಾಗೆ ಮಣ್ಣಿಗೂ ಸಮಸ್ಯೆಗಳು ಇರ್ತವೆ, ಅದನ್ನು ನಾವು ಎಲ್ಲಿ ಚೆಕ್ ಮಾಡಿಸ್ಬೇಕು? ಮಣ್ಣಿನ ಪರೀಕ್ಷೆ ಅಂದ್ರೆ ಲ್ಯಾಬ್ರೋಟರಿ ಕಡೆಯಲ್ಲಿ ಚೆಕ್ ಮಾಡಿಸ್ಬೇಕು. ಅಂದ್ರೆ ಹಿಂಗೆ KVK ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಾವು ಅದನ್ನ ಚೆಕ್ ಮಾಡಿಸ್ಬೇಕಾಗ್ತದೆ. ವರ್ಷದಲ್ಲಿ ಒಂದು ಸತಿ ಯಾರು ಮಾಡಿಸಲೇಬೇಕು. ಜನ ಅದನ್ನ ಏನು ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಇಲ್ಲ ಬಿಡು ಅಂತ ರೈತರು ಬಹಳ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಹಂಗೆ ಮಾಡಬೇಡಿ, ಅದರಿಂದ ನುಕ್ಸಾನ ಆಗೋದು ನಿಮಗೆ. ಅದನ್ನ ತಪ್ಪದೇ ನೀವೇನು ಮಾಡ್ರಿ, ಹೋಗಿ ರೈತ ಸಂಪರ್ಕ ಕೇಂದ್ರ 150 ರೂಪಾಯಿ ತಗೋತಾರೆ ಒಂದು ಸಾಯಿಲ್ ಟೆಸ್ಟ್ ಅನ್ನ ಮಾಡಕ್ಕೆ, ಮಣ್ಣಿನ ಪರೀಕ್ಷೆ ಮಾಡಕ್ಕೆ 150 ರೂಪಾಯಿ ತಗೋತಾರೆ. ಈ ತರ ನೀವೇನ್ ಮಾಡ್ಬೇಕಂದ್ರೆ ಸಮೀಪ ಇದ್ದಲ್ಲಿ ಹೋಗಿ ಮಣ್ಣಿನ ಪರೀಕ್ಷೆ ಮಾಡಿಸ್ರಿ. ಅದರಿಂದ ನಿಮಗೆ ಒಳ್ಳೇದು. ಯಾವುದು ಫರ್ಟಿಲೈಸರ್ಸ್ ರಾಸಾಯನಿಕ ಕಡಿಮೆ ಐತಿ ಅಂತ ನಿಮ್ಗೆ ಗೊತ್ತಾಗ್ತದೆ, ಅದ್ರ ಮೇಲೆ ನೀವೇನು ಮಾಡ್ತೀರಾ, ಅದು ಯಾವುದು ಕಡಿಮೆ ಐತಲ್ಲ ಅದನ್ನ ನೀವು ಅಪ್ಲೈ ಮಾಡಬೇಕಾಗ್ತದೆ. ಈ ತರ ನೀವು ಮಾಡಿದ್ರೆ ನಿಮ್ಗೆ ಲಾಭ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಬಾಂಧವರೇ, ಇದನ್ನು ಮಾತ್ರ ನೀವು ಮಾಡಲೇಬೇಕು. ಮಣ್ಣಿನ ಪರೀಕ್ಷೆ ಮಾಡಿಸ್ರಿ, ಅಂದಾಗ ನಿಮಗೆ ಇಳುವರಿ ಜಾಸ್ತಿ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975047853 7975047853. ಧನ್ಯವಾದಗಳು. ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ನೇಗಿಲೆ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲೆ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಫಲಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.